ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಮಾರ್ಚ್ 18ರಿಂದ ಏಪ್ರಿಲ್ 2, 2026ರವರೆಗೆ ನಡೆದಿರ್ತಕ್ಕಂಥ SSLC ವಾರ್ಷಿಕ ಪರೀಕ್ಷೆ 1. ಸೊ ಅದಕ್ಕಾಗಿರ್ತಕ್ಕಂಥ ಒಂದು ಬಿಗ್ ಅಪ್ಡೇಟ್, ಬಿಗ್ ಮಾಹಿತಿಯನ್ನೇ ನಾನು ನಿಮ್ಮ ಜೊತೆ ತಂದಿದ್ದೀನಿ. ಇದು ತುಂಬ ಇಂಟ್ರೆಸ್ಟಿಂಗ್ ಇದೆ ಮತ್ತು ತುಂಬ ವಿಶೇಷವನ್ನು ಮಾಹಿತಿಯೂ ಕೂಡ ಇದೆ. ಅದು ಇವತ್ತು 23/4/2026ಕ್ಕೆ 12 ಗಂಟೆಗೆ ಮಂಡಳಿಯಿಂದ ಮಾನ್ಯ ಶಿಕ್ಷಣ ಸಚಿವರು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ. ಸೊ 12 ಗಂಟೆಗೆ ನಿಮಗೆ ನೀವು ನೋಂದಾಯಿಸಿಕೊಂಡಿರ್ತಕ್ಕಂಥ SSLC ಪರೀಕ್ಷಾ ಅರ್ಜಿಗಾಗಿ ಇರ್ತಕ್ಕಂಥ ಮೊಬೈಲ್ ಸಂಖ್ಯೆಗೆ ವಾಟ್ಸಪ್ಪು ಅಥವಾ ಟೆಕ್ಸ್ಟ್ ಮೆಸೇಜ್ ಮೂಲಕ ರಿಸಲ್ಟ್ ಬರುತ್ತೆ. ಓಕೆ, KRResults.in ಕರ್ನಾಟಕ ಮೊಬೈಲ್ ಆ್ಯಪ್ಗಳಲ್ಲಿ ಕೂಡ ನೀವು ಪರೀಕ್ಷಾ ಫಲಿತಾಂಶಗಳನ್ನು ನೋಡ್ಬೋದು. ರಿಸಲ್ಟ್ ಅನೌನ್ಸ್ ಆದ ನಂತರ ಡಿಜಿ ಲಾಕರಲ್ಲಿ ಕೂಡ ನಿಮಗೆ ಮಾರ್ಕ್ಸ್ ಕಾರ್ಡ್ಗಳು ಸಿಗ್ತವೆ. ಇದು ಈ ವರ್ಷದ ಒಂದು ವಿಶೇಷ. ಬಟ್ ತೃತೀಯ ಭಾಷಾ ವಿಷಯಗಳಿಗಂತಲೂ ಕೂಡ ಒಂದು ದೊಡ್ಡ ಕ್ಲೈಮ್ಯಾಕ್ಸೇ ಇದೆ. ಏಕೆಂದರೆ 2 ದಿನ ಮುಂಚೆನೇ ಗ್ರೇಡಿಂಗ್ ಅಂತ ಹೇಳಿದರು. ಮತ್ತು ಒಂದೇ ವಿಶೇಷ ಏನು ಹೇಳಿದ್ರು, ಪರೀಕ್ಷೆಗೆ ಕುಳಿತವರೆಲ್ಲರೂ ಕೂಡ ಪಾಸು, ಯಾವುದೇ ಫೇಲ್ ಅಂತಕ್ಕಂಥದ್ದು ಇರೋದಿಲ್ಲ, ಬಟ್ ಪರೀಕ್ಷೆ ಕಡ್ಡಾಯ ಅಂತ ಹೇಳಿದರು. ಬಟ್ ಪರೀಕ್ಷೆ 2 ದಿನ ಮುಂಚೆ ಇರತಕ್ಕಂಥ ನಿರ್ಧಾರವನ್ನು ಪ್ರಶ್ನಿಸಿ ಹೋಗಿರ್ತಕ್ಕಂಥ ವಿದ್ಯಾರ್ಥಿ, ಪಾಲಕರು, ಶಿಕ್ಷಕರ ಸಂಘಟನೆ ಒಕ್ಕೂಟಗಳಿಗೆ ಈ ವರ್ಷ ಗ್ರೇಡಿಂಗ್ ಬೇಡವೇ ಬೇಡ, ಅಂಕ ಬೇಕೇ ಅಂತಕ್ಕಂಥ ಹಠ ಇತ್ತು. 2 ಬಾರಿ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಹೈಕೋರ್ಟ್ ಅಂಕನೇ ಕೊಡಬೇಕು ಅಂತ ಆದೇಶವನ್ನು ಮಾಡಿತು. ಆದರೆ ಇವಾಗ ಥರ್ಡ್ ಲ್ಯಾಂಗ್ವೇಜಲ್ಲಿ ಬಂದಿರತಕ್ಕಂಥ ಒಂದು ಪ್ರಶ್ನೆ, ಎಷ್ಟೋ ವಿದ್ಯಾರ್ಥಿಗಳು ಗ್ರೇಡ್ ಅಂತ ಅಂದಾಗ, ಪಾಸು ಫೇಲು ಇಲ್ಲ ಅಂತಂದಾಗ ಜಸ್ಟ್ ಕಡಿಮೆ ಅಂಕಗಳನ್ನು ತೆಗೆದುಕೊಂಡು ಕೂಡ ಅವರ ಭವಿಷ್ಯಕ್ಕೆ ಕುತ್ತಾಗ್ತಕ್ಕಂಥ ಸಾಧ್ಯತೆ ಇದೆ. ಯಾಕೆಂದರೆ ಈ ವರ್ಷ ರಿಸಲ್ಟ್ ಅನ್ನೋದೇ ಒಂದು ವಿಶೇಷ. ಪಾಪ ಮಕ್ಕಳಿಗೆ ಇಷ್ಟು ಬರ್ಡನ್ ಆಯ್ತಲ್ಲ, ಅದು ಏನು ಹೇಳಿದರೂ ಕೂಡ ಕಡಿಮೆನೇ. ಅವರಿಗೆ ಮ್ಯಾಥ್ಸಲ್ಲಿ ಕಠಿಣ ಆಯಿತು, ಆಮೇಲೆ ವಾಟರ್ ಮಾರ್ಕ್ದಿಂದ ಪ್ರಶ್ನೆ ಪತ್ರಿಕೆಗಳಲ್ಲಿನೂ ಕೂಡ ದೋಷ ಆಯಿತು. ಇವೆಲ್ಲ ಕೂಡ SSLC ವಿದ್ಯಾರ್ಥಿಗಳಿಗೆ ಈ ವರ್ಷ ತುಂಬ ಕಷ್ಟ, ಅವರ ನೋವು ಕೂಡ ಹೇಳತ್ತಿರೋದು. ಆದರೂ ಕೂಡ ಇವತ್ತು 12 ಗಂಟೆಗೇ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ನಿರ್ಧಾರ ಹೇಳ್ತೀನಿ ಅಂತಂದಿದ್ದಾರೆ. ಥರ್ಡ್ ಲ್ಯಾಂಗ್ವೇಜ್ಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾ ಅಥವಾ ಥರ್ಡ್ ಲ್ಯಾಂಗ್ವೇಜಲ್ಲಿ ಎಲ್ರಿಗೂ ಪಾಸ್ ಮಾಡಬೇಕಾ? ಸೊ ನೋಡಿ, ಇದಂತೂ ನಿಚ್ಚಳವಾಗಿದೆ. SSLCಯಲ್ಲಿ 10 ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅಂತಕ್ಕಂಥದ್ದು. ಬಟ್ ಏನು ಅನ್ನಿಸ್ತಾ ಇದೆ ಅಂದರೆ, ಸೆಕೆಂಡ್ ಆಪ್ಷನ್ ಮಾಡ್ಬೋದು. SSLC ತೃತೀಯ ಭಾಷೆಯಲ್ಲಿ ಎಲ್ಲರಿಗೂ ಪಾಸ್ ಮಾಡ್ತಕ್ಕಂಥ ಸಾಧ್ಯತೆ ದಟ್ಟಳವಾಗಿದೆ. ಏಕೆಂದರೆ ಚೆನ್ನಾಗಿ ಬರೆದಿರ್ತಕ್ಕಂಥವ್ರಿಗೆ ಗ್ರೇಸ್ ಮಾರ್ಕ್ಸ್ ಹೇಗೆ ಕೊಡ್ತಾರೆ? ಕಡಿಮೆ ಇದ್ದವರು ಗ್ರೇಸ್ ಮಾರ್ಕ್ಸ್ದಿಂದ ಏನಾಗ್ಬೋದು, ಪಾಸ್ ಆಗ್ಬೋದು. ಬಟ್ ಅದಕ್ಕಾಗಿ ಅವರು ಒಂದು ಪ್ಯಾರಾಮೀಟರನ್ನು ಅಳವಡಿಸ್ಕೊಳ್ಬೋದು. ನಾನು ಊಹೆ ಮಾಡಿದಂಗೆ ತೃತೀಯ ಭಾಷೆಯಲ್ಲಿ ಎಲ್ಲರಿಗೂ ಕೂಡ ಪಾಸ್ ಮಾಡಬಹುದು. ಓಕೆ, ಯಾವುದೇ ರೀತಿಯಾಗಿರ್ತಕ್ಕಂಥ 10 ಗ್ರೇಸ್ ಮಾರ್ಕ್ಸು, 8 ಗ್ರೇಸ್ ಮಾರ್ಕ್ಸು ಕೂಡ ಕೊಡ್ಬೋದು. ಯಾಕೆ, ಎಷ್ಟು ಅನುತ್ತೀರ್ಣ ಆಗಲಿಕ್ಕೆ ಮಾರ್ಕ್ಸ್ಗಳು ಕಡಿಮೆ ಬೇಕಲ್ಲ, ಉತ್ತೀರ್ಣಲಾಗಲಿಕ್ಕೆ. ಅಷ್ಟು ಫೇಲ್ ಆದರೆ ಪಾಸಿಂಗ್ ಮಾರ್ಕ್ಸ್ ಜೊತೆನ ಏನು ಮಾಡ್ಬೋದು, ಅದನ್ನು ಲಿಫ್ಟ್ ಮಾಡಿ ಅಷ್ಟು ಅವನಿಗೆ ಪಾಸ್ ಮಾಡಬಹುದು. ಬಟ್ ಅದಕ್ಕಿಂತ ಅಗ್ದಿ ಈಸಿ ವೇ ಅಂತಂದರೆ ಥರ್ಡ್ ಲ್ಯಾಂಗ್ವೇಜಲ್ಲಿ ಎಲ್ರಿಗೂ ಕೂಡ ಪಾಸ್ ಮಾಡ್ತಕ್ಕಂಥದ್ದು. ಸೊ ಹೀಗಾಗಿ 2ರಲ್ಲಿ ಒಂದು ಆಯ್ಕೆ ಕೂಡ ಆಗ್ತಕ್ಕಂಥ ಸಾಧ್ಯತೆ ನಿಚ್ಚಳವಾಗಿದೆ. ಅದು 12 ಗಂಟೆ ಪತ್ರಿಕಾಗೋಷ್ಠಿಯಲ್ಲಿ ಮಾನ್ಯ ಶಿಕ್ಷಣ ಸಚಿವರು ಅದನ್ನು ರಿವೀಲ್ ಮಾಡ್ತೀನಿ ಅಂತ ನಿನ್ನೆನೂ ಕೂಡ ಹೇಳಿದ್ದಾರೆ. ಸೊ ನೋಡೋಣ. ಒಟ್ಟಾರೆ ತೃತೀಯ ಭಾಷೆಯಲ್ಲಿ ಈ ವರ್ಷ ತುಂಬಾ ಹೈ ಡ್ರಾಮಾ ಆಗಿ ಮುಗಿಲಿಕ್ಕೆ ಬಂದಿತ್ತು. ಸೊ ನನಗನ್ಸುತ್ತೆ ಒಟ್ಟು ಎಲ್ರಿಗೂ ಒಳ್ಳೆಯದಾಗಲಿ. ಗುಡ್ ಲಕ್.